ಎಲ್ಲೋ ಒಂದು ಕಡೆ ಸ್ವಚ್ಛ ನಗರಿ ಅಂತೇಳಿ ಕರೆಸ್ಕೊಂಡಂತಹ ನಮ್ಮ ಮೈಸೂರು ಹೆಮ್ಮೆಯ ಮೈಸೂರು ಎಲ್ಲೋ ಒಂದು ಕಡೆ ಅಭಿವೃದ್ಧಿಯಿಂದ ಕುಂಠಿತ ಆಗ್ತಾ ಇದೆಯಾ? ಏನು ಕಸ ವಿಲೇವಾರಿ ಮಾಡುವಂತಹ ಒಂದು ವಿಚಾರದಲ್ಲಿ ಮೂಢ ಅಧಿಕಾರಿಗಳು ಫೇಲ್ಯೂರ್ ಆಗಿರುವಂಥದ್ದು. ಒಂದು ಅಡ್ಮಿನಿಸ್ಟ್ರೇಷನ್ ಹೆಂಗೆ ನಡೆಯುತ್ತೆ ಭಾಳ ಭಾಳ ಮುಖ್ಯವಾದ್ದು. ಬಲವಾಗಿದ್ದಾಗ ಪ್ರಬಲವಾಗಿದ್ದಾಗ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ. ಕೆಲಸ ಮಾಡೋದೇ ಇಲ್ಲ, ಆರಾಮಾಗಿ ಬರ್ತಾರೆ ಹೋಗ್ತಾರೆ, 11-12 ಗಂಟೆ ಬಂದರು, ಒಂದು ತಾಸು ಕೂತರು, ಎದ್ರು ಹೋದ್ರು, ಮಧ್ಯಾಹ್ನ ಊಟಕ್ಕಂತ ಹೋದ್ರು, ಕಾಫಿಗೆ ಹೋದ್ರು, ಮನೆಗೆ ಹೋದ್ರು, ಫೈಲ್ ಎತ್ತರು. ಜಿಲ್ಲೆಯ ಗತಿ ಏನು ಅಂತ ಹೇಳಿ, ಅಭಿವೃದ್ಧಿ ಒಂದು ಕಡೆ ಕುಂಠಿತ, ಮತ್ತೆ ನಿವಾಸಿಗಳು, ಬಡಾವಣೆ ನಿವಾಸಿಗಳು, ನೀವು ಇಡೀ ನಗರ ಹೇಗಿರ್ಬೇಕು ಅಂತ ಪ್ಲಾನ್ ಇರಬೇಕು. ಇಲ್ಲಿ ಕೂಡ ರಾಜಕೀಯ ದೂಷಣೆಗಳೇ. ಅವ್ರ ಕಂಡ್ರೆ ಇವ್ರ ಕಂಡ್ರೆ ಆಗಲ್ಲ. ಈ ಕಟ್ಟಡದ ಗುಂಬಜ್ ಹಿಂಗೆ ಕಾಣುತ್ತೆ, ಇದು ಹಿಂಗೆ ಕಾಣಬೇಕಿತ್ತು, ಗುಂಬಜ್ ಇರಬಾರ್ದಾಗಿತ್ತು, ಅದು ಇರಬಾರ್ದಾಗಿತ್ತು. ಮೈಸೂರನ್ನು, ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ಪರಂಪರೆಯನ್ನು, ಇಲ್ಲಿಯ ಇತಿಹಾಸವನ್ನು ಹೇಗೆ ಉಳಿಸ್ಕೋಬೇಕು? ಸ್ವಚ್ಛ ನಗರ ಅಂತ ಬರೇ ಇದನ್ನ ಹಾಕೊಂಡ್ರೆ ಆಗಲ್ಲ. ಸ್ವಚ್ಛ ನಗರ ಸ್ವಚ್ಛವಾಗಿರ್ಬೇಕಲ್ಲ. ಯಾರ ಕರೆದ್ರು ನಾವು ಸ್ವಚ್ಛ ನಗರ ಅಂತ ಒಂದು ಅಣೆಪಟ್ಟಿ ಹಚ್ಕೊಬಿಟ್ರೆ ಸ್ವಚ್ಛ ನಗರ ಆಗಲ್ಲ. ಸರ್, ಈಗ ಮೈಸೂರಿನ ಒಂದು ಅಭಿವೃದ್ಧಿಯ ವಿಚಾರಕ್ಕೆ ಬಂದರೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಾದರೆ, ಎಲ್ಲೋ ಒಂದು ಕಡೆ ಸ್ವಚ್ಛ ನಗರಿ ಅಂತೇಳಿ ಕರೆಸ್ಕೊಂಡಂತಹ ನಮ್ಮ ಮೈಸೂರು ಹೆಮ್ಮೆಯ ಮೈಸೂರು ಎಲ್ಲೋ ಒಂದು ಕಡೆ ಅಭಿವೃದ್ಧಿಯಿಂದ ಕುಂಠಿತ ಆಗ್ತಾ ಇದೆಯಾ? ಒಂದು ಈ ಮೂಢ ಒಂದು ಹಗರಣದ ಒಂದು ಆರೋಪ ಆದರೆ, ಇನ್ನೊಂದು ಕಡೆ ಅಧಿಕಾರಿಗಳೆಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸ್ತಿರುವಂಥದ್ದು. ಯಾಕಂದರೆ ಹೆಸರಿಗೆ ಮಾತ್ರ ಸ್ವಚ್ಛ ನಗರಿ ಅಂತೇಳಿ ಕರೆಸ್ಕೊಳ್ತಿದ್ಯಾ. ಯಾಕಂದರೆ ಒಂದಷ್ಟು ಏನು ಕಸ ವಿಲೇವಾರಿ ಮಾಡುವಂತಹ ಒಂದು ವಿಚಾರದಲ್ಲಿ ಮೂಢ ಅಧಿಕಾರಿಗಳು ಫೇಲ್ಯೂರ್ ಆಗಿರುವಂಥದ್ದು. ಈಗಾಗಲೇ ಬಡಾವಣೆಯ ನಿವಾಸಿಗಳು ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಒಂದು ಅಡ್ಮಿನಿಸ್ಟ್ರೇಷನ್ ಹೆಂಗೆ ನಡೆಯುತ್ತೆ ಭಾಳ ಭಾಳ ಮುಖ್ಯವಾದ್ದು. ಒಂದು ಸರ್ಕಾರ ಬಲವಾಗಿದ್ದಾಗ ಪ್ರಬಲವಾಗಿದ್ದಾಗ ಅಡ್ಮಿನಿಸ್ಟ್ರೇಷನ್ ನಡೆಯುತ್ತೆ. ಅದಿಲ್ಲದರೆ ಬ್ಯೂರೋಕ್ರಸಿ ಇದೆಯಲ್ಲ, ಬ್ಯೂರೋಕ್ರಸಿಗೆ ಒಂದು ಮನಸ್ಥಿತಿ ಇರುತ್ತೆ, ಸ್ಟೇಟ್ ಆಫ್ ಮೈಂಡ್. ಈ ಸರ್ಕಾರದವರು ಈಗ ಮುಖ್ಯಮಂತ್ರಿ ಇವತ್ತು ಹೋಗ್ತಾರೆ, ನಾಳೆ ಹೋಗ್ತಾರೆ, ಇಂಥ ಚರ್ಚೆಗಳು, ಹೊಸ ಸರ್ಕಾರ ಬರುತ್ತೆ ಅನ್ನೋ ಚರ್ಚೆಗಳು, ಬ್ಯೂರೋಕ್ರಸಿ ಇದ್ದಕ್ಕಿದ್ದಾಗೆ ನಿಷ್ಕ್ರಿಯವಾಗುತ್ತೆ ಅಂತ. ಇದಕ್ಕೆ ನೀವು ರಾಜಕೀಯ ಅಸ್ಥಿರತೆ ಅನ್ನಿ, ಇನ್ನೊಂದನ್ನಿ. ಬಟ್ ಅಂಥ ಸಿಚುವೇಶನ್ ಇದೆ. ಇವತ್ತು ನೀವು ಮಾತಾಡಿ ಸಿದ್ದರಾಮಯ್ಯ ಯಾವತ್ತು ಹೋಗ್ತಾರೆ ಅಂತ, ಇನ್ಯಾರೋ ಮುಖ್ಯಮಂತ್ರಿ ಜಾಗಕ್ಕೆ ಟವಲ್ ಹಾಕಿರ್ತಾರೆ ಅಲ್ವಾ? ಇವರು ಹೋದಾಗ ಇನ್ನೂ ಈ ಪ್ರತಿಪಕ್ಷದವರು BJP ಇವರೆಲ್ಲ ಡೆಡ್ಲೈನು 15 ದಿವಸದೊಳಗಡೆ ಮುಖ್ಯಮಂತ್ರಿ ಹೋದ, ಸರ್ಕಾರ ಬಿದ್ದರು ಅಂತೇಳಿ 4 ತಿಂಗಳಿಂದ ಹೇಳ್ತಿದ್ದಾರೆ. ಇದು ಅಧಿಕಾರಿಗಳನ್ನು ಈ ಬ್ಯೂರೋಕ್ರಸಿ ಮನಸ್ಥಿತಿ ಇದೆ ನೋಡಿ. ಕೆಲಸ ಮಾಡಲ್ಲ, ಕೆಲಸ ಮಾಡೋದೇ ಇಲ್ಲ, ಆರಾಮಾಗಿ ಬರ್ತಾರೆ ಹೋಗ್ತಾರೆ, 10 ಬರ್ಬೇಕಾ 11-12 ಗಂಟೆ ಬಂದರು, ಒಂದು ತಾಸು ಕೂತರು, ಎದ್ರು ಹೋದರು, ಮಧ್ಯಾಹ್ನ ಊಟಕ್ಕಂತ ಹೋದರು, ಕಾಫಿಗೆ ಹೋದರು, ಮನೆಗೆ ಹೋದರು, ಫೈಲ್ ಎತ್ತರು ಇಟ್ಟರು. ಇಂತಹ ಒಂದು ವಾತಾವರಣ ಸೃಷ್ಟಿ ಆಗೈತೆ. ಅದೇ ಆಗಿದೆ ಅಂತ. ಅಂದರೆ ಈ ಅಸ್ಥಿರತೆ ಅನ್ನೋದೇನಿದೆ, ಅಸ್ಥಿರತೆ ಅಡ್ಮಿನಿಸ್ಟ್ರೇಷನನ್ನು ಸಂಪೂರ್ಣ ನಾಶಪಡಿಸಿ, ಅಡ್ಮಿನಿಸ್ಟ್ರೇಷನ್ ಇದೆಯೋ ಇಲ್ಲ ರಾಜ್ಯದಲ್ಲಿ ಅನ್ನೋ ಸಿಚುವೇಶನ್ ಇದೆ. ಆಡಳಿತ ನಡೀತಾ ಇದೆಯಾ? ಯಾವುದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಸರ್ಕಾರ? ಯಾವುದಕ್ಕೆ ಮಾಡ್ತಾ ಇಲ್ಲ? ಅದು ಮಾಧ್ಯಮಗಳು ಅದಕ್ಕೆ ಪೂರಕವಾಗಿ ಇಂಥ ವೈಯಕ್ತಿಕ ವಿಚಾರಗಳ ಮೇನ್ ಸ್ಟ್ರೀಮ್ಗಳು ಇಂಥದಕ್ಕೆ ಕೂತ್ಕೊತಿರ್ತವೆ ಅಲ್ವಾ? ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನೀವು ಎರಡೇ ವಿಚಾರ, ಮೂಢ, ಅದು ಬಿಟ್ಟರೆ ದರ್ಶನ್ ಕೂತ್ನ, ನಿಂತನ, ಬಟ್ಟೆ ಹಾಕಡ್ರ ಇಲ್ಲ, ಬೆಳಗ್ಗೆ ಟಾಯ್ಲೆಟ್ಗೆ ಹೋದ್ರ ದರ್ಶನ್, ಬಂದ್ರ ಇಲ್ವಾ? ಇಂತಹ ವಿಚಾರಗಳ ಮೂಲಕ ಇಡೀ ಸಮಾಜದಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಕೊಲ್ಯಾಪ್ಸ್ ಅಂತಾರೆ. ಆ ಅಡ್ಮಿನಿಸ್ಟ್ರೇಟಿವ್ ಕೊಲ್ಯಾಪ್ಸ್ ಅಂಥದ್ದು ನಿರ್ಮಾಣ ಆಗಿದೆ ಅಂತ ಅಲ್ವಾ? ನೀವು ಮೈಸೂರು ಅಂತ ಪರಂಪರಾಗತ ನಗರಿ, ಅದ್ರ ಬಗ್ಗೆ ಒಂದು ಪ್ಲ್ಯಾನ್ ಬೇಕು, ಅದು ಹೆಂಗೆ ಉಳಿಸ್ಕೋಬೇಕು ಅಂತ. ನಿಮ್ಮ ಪರಂಪರೆಯನ್ನು ಹೆಂಗೆ ಉಳಿಸ್ಕೋಬೇಕು, ನೀವು ಉಳಿಸ್ಕೊಬೇಕು ಮತ್ತು ಕಾಪಾಡ್ಕೊಳ್ಬೇಕು. ಹಾಗಾದರೆ ಜಿಲ್ಲೆಯ ಗತಿ ಏನು ಅಂತ ಹೇಳಿ, ಅಭಿವೃದ್ಧಿ ಒಂದು ಕಡೆ ಕುಂಠಿತ, ಮತ್ತು ನಿವಾಸಿಗಳು, ಬಡಾವಣೆ ನಿವಾಸಿಗಳು, ಇಲ್ಲಿದ ಪರಿಸ್ಥಿತಿ ಏನು ಅಂತೇಳಿ ಸಾರ್ವಜನಿಕರದು ಈ ಥರ ಆದರೆ? ನಾನು ಅದನ್ನು ಹೇಳೋದು, ನಿಮಗೆ ಒಂದು ರಾಜಕಾರಣಿಗಳ ಪ್ಲ್ಯಾನರ್ಸ್ ಆಗಿರಬೇಕು ಅಂತ ಅಲ್ವಾ? ನೀವು ಇಡೀ ನಗರ ಹೇಗಿರಬೇಕು ಅಂತ ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ಇಲ್ಲ. ಇಲ್ಲಿ ಕೂಡ ರಾಜಕೀಯ ದೂಷಣೆಗಳೇ. ಅವ್ರ ಕಂಡ್ರೆ ಇವ್ನ ಕಂಡ್ರೆ ಆಗಲ್ಲ. ಈ ಕಟ್ಟಡದ ಗುಂಬಜ್ ಹಿಂಗೆ ಕಾಣುತ್ತೆ, ಇದು ಹಿಂಗೆ ಕಾಣಬೇಕಿತ್ತು, ಗುಂಬಜ್ ಇರಬಾರ್ದಾಗಿತ್ತು, ಅದು ಇರಬಾರ್ದಾಗಿತ್ತು. ಇದು ಅಯೋಗ್ಯತನ. ನಿಮಗೆ ಮೇನ್ ಒಂದು ಈ ನಗರ ಏನಿದೆ, 10 ವರ್ಷ ಆದಮೇಲೆ ಏನಾಗುತ್ತೆ? ಒಂದು ಕನಸು ಬೇಕು. ನಗರ ಬೆಳೆಯೋದ್ರೆ ಹೇಗೆ ಬೆಳಿಬೇಕು? ನೀವು ಮೂಲ ಮೈಸೂರನ್ನು, ಇಲ್ಲಿಯ ಸಂಸ್ಕೃತಿಯನ್ನು, ಇಲ್ಲಿಯ ಪರಂಪರೆಯನ್ನು, ಇಲ್ಲಿಯ ಇತಿಹಾಸವನ್ನು ಹೇಗೆ ಉಳಿಸ್ಕೋಬೇಕು? ಪ್ಲ್ಯಾನಿಂಗ್, ಆ ಯೋಜನೆ ಇರಬೇಕು. ಮೈಸೂರು ಬೆಳೆಯೋದಿದ್ರೆ ಯಾವ ಕಡೆ ಬೆಳಿಬೇಕು, ಎಲ್ಲಿ ಬೆಳಿಬೇಕು, ಎಲ್ಲಿ ಬೆಳೆಸಬೇಕು, ಬೆಳವಣಿಗೆ ಆಗುವ ಮೈಸೂರು ಹೇಗಿರಬೇಕು? ಸ್ಯಾಟಲೈಟ್ ಟೌನ್ಗಳ ಟೈಪ್ ಇರಬೇಕಾ? ಇರ್ಕೂಡ್ದ? ಸ್ಯಾಟಲೈಟ್ ಟೌನ್ ಇದ್ದರೆ ಎಲ್ಲಿ ಸ್ಯಾಟಲೈಟ್ ಟೌನ್ ಆಗಬೇಕು? ಹೇಗೆ ಬೆಳೆಸಬೇಕು? ಮೂಲ ಉಳಿಸ್ಕೋಬೇಕು. ನೀವು ಮೈಸೂರು ಪರಂಪರೆ ಅತ್ಯದ್ಭುತವಾದ್ದು, ಅದನ್ನು ಉಳಿಸ್ಕೋಬೇಕು. ಅದನ್ನು ನಾಶಪಡಿಸೋದಕ್ಕೆ ಅವಕಾಶ ಕೊಡಬಹುದು.
ಸ್ವಚ್ಛ ನಗರ ಅಂತ ಬರೀ ಇದನ್ನು ಹಾಕ್ಕೊಂಡ್ರೆ ಆಗಲ್ಲ. ಹೌದು, ಸ್ವಚ್ಛ ನಗರ ಸ್ವಚ್ಛವಾಗಿರ್ಬೇಕಷ್ಟೆ ನಿಜ. ಅಲ್ವಾ? ಯಾರ ಕರೆದ್ರು ನಾವು ಸ್ವಚ್ಛ ನಗರ ಅಂತ ಒಂದು ಹಣೆಪಟ್ಟಿ ಹಚ್ಕೊಬಿಟ್ರೆ ಸ್ವಚ್ಛ ನಗರ ಆಗಲ್ಲ ಕಡ್ಲಿ. ಎಸ್ ಸರ್, ಎಸ್ ಸರ್. ವಿಶ್ ಯು ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಕೃತಜ್ಞತೆಗಳು. ನೀವು ನನ್ನ ಕರೆದು ಮಾತಾಡಿದಿರಿ, ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಯಶಸ್ಸು ಸಿಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ ಅವರ ಆ ಮಾತಾಗಿತ್ತು. ಒಂದಷ್ಟು ಆರೋಗ್ಯ ಸಮಸ್ಯೆ ಇತ್ತು, ಈಗ ಆರೋಗ್ಯದಿಂದ ಚೇತರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಹಾಗೆ ಮೈಸೂರಿನ ಅಭಿವೃದ್ಧಿಯ ಬಗ್ಗೆ ಅಧಿಕಾರಿಗಳು ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು, ಯೋಜನೆಗಳಿಲ್ಲ ಅಂತ ಹೇಳಿದರೆ ಅಭಿವೃದ್ಧಿ ಆಗಲ್ಲ ಅನ್ನುವಂಥದ್ದು. ಹಾಗೆ ರಾಜಕಾರಣಿಗಳ ಬಗ್ಗೆಯೂ ಕೂಡ ಅವರ ಒಂದು ಏನು ವೃತ್ತಿ ಒಂದು ಹಿರಿಯ ಪತ್ರಕರ್ತರ ಒಂದು ಅನುಭವದಲ್ಲಿ ಏನು ಕಿವಿ ಮಾತುಗಳನ್ನು ಹೇಳಿರುವಂಥದ್ದು, ಸಮಾಜಕ್ಕೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ, ಯುವ ರಾಜಕಾರಣಿಗಳಿಗೆ ಏನು ಮೆಸೇಜು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ಈ ಎಲ್ಲದರ ಬಗ್ಗೆ ಒಂದಷ್ಟು ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.